ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್ ಅಂತ ಹೇಳ್ತಾ, ಇದು ಕೊಡೈಕೆನಾಲ್‌ನ 3ನೇ ಭಾಗವಾಗಿದೆ. ಅಂದರೆ ಥರ್ಡ್ ಡೇಸ್ ನಾವು ಎಲ್ಲಿ ಹೋದ್ವಿ ಅಂತ. ನಾವು ಹೋದ್ವಿ ಮಾರ್ನಿಂಗ್ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಒಂದು ಕಡೆ ನಿಲ್ಲಿಸಿದ್ವಿ. ಸಖತ್ತಾಗಿತ್ತು. ಗೊತ್ತಲ್ಲ, ಮಕ್ಕಳಿರೋ ಕಡೆ ಚಾಟ್ಸ್ ತಿನ್ನಬೇಕು, ಚಿಪ್ಸ್ ತಿನ್ನಬೇಕು, ಮತ್ತು ಅಲ್ಲಿ ವೆದರ್ ತುಂಬ ಕೂಲಾಗಿಂದ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ವಿ ಕಾಫಿ ಟೀಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಲಾಂಗ್ ವಿಡಿಯೋ ನೋಡ್ದೆ ಅದೇ ಮುನ್ನಾವರ್ ಲೇಕ್. ಸೊ ನಾವು ಹೋಗ್ತಾ ಇರೋದು ಮುನ್ನಾವರ್ ಲೇಕ್. ತುಂಬಾ ಚೆನ್ನಾಗಿರುತ್ತಂತೆ ಆ ಪ್ಲೇಸು ಅಂತ ನಮ್ಮ ಅಕ್ಕ ನಾನು ಹೋಗೋ ಮುಂಚೆನೇ ಹೇಳ್ತಾ ಇದ್ಲು. ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ ಕಣೆ ಅಂತ ಅಕ್ಕ ಹೇಳ್ತಾಯಿದ್ಲು. ನಿಜವಾಗ್ಲೂ ಅದು ಶೂಟಿಂಗ್ ಸ್ಪಾಟ್ಗಿಂತನೂ ಚೆನ್ನಾಗಿದೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅದು. ಆಯಿತು ಅಂತ ನಾವು ಹೋಗ್ತಾ ಅಲ್ಲಿ ನಿಲ್ಲಿಸಿದ್ವಿ, ಕಾಫಿ ಕುಡಿದ್ವಿ. ಇಲ್ಲಿ ನೋಡಿ, ಈ ಕಡೆ ತಮಿಳ್ನಾಡು ಸೈಡು ಇರೋ ಬದನೇಕಾಯಿ ಗಿಡನೇ ಒಂಥರ ಡಿಫ್ರೆಂಟಾಗಿತ್ತು. ಒಂಥರ ಅದು ಬದನೇಕಾಯಿ ಥರನೇ ಫೀಲ್ ಆಗಿಲ್ಲ, ಬಟ್ ಅದು ಬದನೇಕಾಯಿ ಗಿಡ. ಆಯಿತು ಅಂತ ಹೋದ್ವಿ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಇತ್ತು. ನಾನು ಝೂಮ್ ಮಾಡಿ ತೋರಿಸಿದ್ನಲ್ಲ ನಿಮಗೆ ಅದು. ಅದಾದಮೇಲೆ ನಾವು ನೋಡ್ತಾ ಇದ್ದಿರಲ್ಲ, ಇದೇ ಮುನ್ನಾವರ್ ಲೇಕ್ ಪ್ಲೇಸು. ಇಲ್ಲಿಂದ ನಾವು ಮಿಲ್ಟ್ರಿ ಕೋಚ್ ಥರ ಎಲ್ಲ ಕಡೆ, ಅಂದರೆ ಇದು ಮುಂಚೆ ಇಲ್ಲೆಲ್ಲ ಪ್ರಾಣಿಗಳನ್ನೂ ಕೂಡ ಇಟ್ಟಿದ್ರಂತೆ ನೋಡೋಕ್ಕೆ. ಇವಾಗ ಇಟ್ಟಿಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಟಿಕೆಟ್ ತೊಗೊಂಡ್ವಿ, ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ನಾವು ಹೋದ್ವಿ. ತುಂಬಾ ಬಿಸಿಲಿತ್ತು, ಬಟ್ ಆ ಬಿಸಿಲು ನಮಗೆ ಅಷ್ಟು ಬಿಸಿಲು ಸೆಕೆ ಅಂತ ಏನೂ ಇರಲಿಲ್ಲ. ಅಷ್ಟೇ ತಣ್ಣ ಗಾಳಿ ಬೀಸ್ತಾಯಿತ್ತು. ಫುಲ್ಲು ಜೋರಾಗಿ ಗುಯ್ ಅಂತ ಸೌಂಡ್ ಬರ್ತಾಯಿತ್ತು. ಅಷ್ಟು ಜೋರಾಗಿ ಗಾಳಿನೂ ಬೀಸ್ತಾಯಿತ್ತು, ಬಿಸಿಲೂ ಇತ್ತು. ಆ ಬಿಸಿಲು ನೋಡೋಕ್ಕೆ ಮಾತ್ರ ನಮಗೆ, ನೋಡೋಕ್ಕೆ ಬಿಸಿಲು ಆಗ್ತಾಯಿಲ್ಲ, ಬಟ್ ಅದ್ರ ತಾಪ ಏನು ನಮಗಷ್ಟು ಇದಾಗ್ತಾಯಿಲ್ಲ. ಸೊ ಈ ಥರ ಸುತ್ತಮುತ್ತ ಆ ಕಡೆ ಕ್ಯಾಂಟೀನ್ಗಳು ಜೋಳ ಬೇಯಿಸ್ತಾಯಿದ್ರು, ಈ ಕಡೆ ಹಣ್ಣುಗಳು ಮಾರ್ತಾಯಿದ್ರು, ಮತ್ತು ತೋತಾಪುರಿ ತುಂಬ ಮಾಡ್ತಾಯಿದ್ರು. ಏನೇ ಆಗಲಿ ತಮಿಳ್ನಾಡು ತುಂಬಾ ಕಾಸ್ಟ್ಲಿ, ಬಟ್ ಈ ಪ್ಲೇಸಿಗೆ ಗುರು ಎಂಟ್ರಿ ಕೊಡ್ತಾ ಇದ್ದಂಗೆ ಏನೋ ಒಂಥರ ಫುಲ್ಲು ಒಂಥರ ಮನಸ್ಸಿಗೆ ಆನಂದವಾಯಿತು. ಇಲ್ಲಿಂದ ನಾವು ಲೇಕ್ಗೆ ಸುಮಾರು 1.5 ಕಿಲೋಮೀಟರಷ್ಟು ನಡ್ಕೊಂಡು ಹೋಗಬೇಕು. ಈ ಥರ ಕಾಲು ದಾರಿಯೆಲ್ಲ ಇದೆ. ರೈಟ್ ಸೈಡಲ್ಲೇ ಮಕ್ಳಿಗೆ ಆಟ ಆಡೋಕ್ಕೆ ಈ ಥರ ಪಾರ್ಕು ಕೂಡ ಇತ್ತು. ಆಟ ಆಡೋರು ಹೋಗಿ ಆಟ ಆಡ್ತಾಯಿದ್ರು. ಸೊ ನಮ್ಗೆ ನೀರಲ್ವಾ, ನೀರು ಅಂದಿದ ತಕ್ಷಣ ಏನೋ ಒಂಥರ ಜೋಶ್ ಇತ್ತು. ಸೊ ಫಸ್ಟು ಹೋಗಿ ನೀರು ಹತ್ರ ಹೋಗ್ಬಿಡೋಣ ಅಂದ್ಕೊಂಡು ಫುಲ್ ಜೋಶಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ನಾನು ನನ್ನ ಮಗನ ಕೈ ಇಟ್ಕೊಂಡು, ಮುಂದೆ ನಮ್ಮ ತಂದೆ ನಮ್ಮ ತಾಯಿ ಹೋಗ್ತಾಯಿದ್ರು. ಹಿಂದೆ ಎಲ್ಲ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಭಾವ ಎಲ್ಲ ಬರ್ತಾಯಿದ್ರು. ಸೊ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಇತ್ತು. ಮುಂದೆ ಒಂದು ಸ್ವಲ್ಪ ಹೋಗ್ತಾ ಇದ್ದಂಗೆ ಈ ಥರ ಹತ್ತಬೇಕು. ರೈಟ್ ಸೈಡೆಲ್ಲ ನೀರೆಲ್ಲ ಹರಿತಾಯಿತ್ತು, ಆ ನದಿದೆ. ಹೋಗ್ತಾನೆ ಇಲ್ಲಿ ತಮಿಳ್ನಾಡಲ್ಲಿರುವಂಥ ಹಸುನ ತೋರಿಸ್ತೀನಿ ನೋಡಿ. ಇದಕ್ಕೆ ಏಜ್ ಆಗಿದೆ, ಬಟ್ ಇದು ಕುಳ್ಳ ಹಸುನ ಇಲ್ಲಿ ಬರೋವಂಥದ್ದು. ಹೆಂಗಿತ್ತು ಅಂದರೆ, ನೋಡ್ತಾ ಇಲ್ಲ, ಒಂದೊಂದು ಕೊಂಬು ಶಾರ್ಪಾಗಿತ್ತು. ಅಲ್ಲಿ ನೋಡಿ, ಇದಂತೂ ಫುಲ್ಲು ಟೆರರ್ ಆಗಿತ್ತು. ನಾವು ಅಂದ್ಕೊಂಡು ಹೋದ್ವಿ. ಆಮೇಲೆ ಮುಂದೆ ಹಿಂಗೆ ಹೋಗ್ತಾ ಇದ್ವಿ. ಹೋಗ್ತಾ ಇದ್ದಂಗೆ ಒಂದು ದೊಡ್ಡ ಗೂಳಿ ಬರುತ್ತೆ ನೋಡಿ, ಇವಾಗ ಖರಾಬಾಗಿತ್ತು. ಅದು ನೋಡಿ ನಮ್ಗೆ ಭಯನೇ ಆಯಿತು. ಮೇ ಬಿ ನೋಡಿ ಹೇಗಿದೆ, ಇದೇ ಗೂಳಿ ಹೆಂಗಿದೆ, ಖರಾಬಾಗಿತ್ತು. ಆಯಿತು ಅಂತ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಫುಲ್ ದಿಲ್ ಖುಷಿ ಆಗೋಯಿತು. ಏನಕ್ಕಂದರೆ ನದಿ ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಹೆಂಗಿತ್ತು ಗೊತ್ತಾ, ಸೂಪರಾಗಿದೆ. ನೋಡಿ, ನೀವು ಕೂಡ ನೋಡಿ. ಸೊ ನೀವು ಕೊಡೈಕೆನಾಲ್ಗೆ ಹೋದೆ ಮುನ್ನಾವರ್ ಲೇಕ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿದೆ. ಈ ಕಡೆ ಶೂಟಿಂಗ್ ಮೀನ್ಸ್ ಈ ಮದುವೆ ಮುಂಚೆ ಮಾಡ್ತಾರಲ್ಲ ಶೂಟು, ಅದು ಕೂಡ ನಡೀತಾ ಇತ್ತು. ಇಲ್ಲಿ ತುಂಬ ಬರುತ್ತಂತೆ, ಡೈಲಿ 2-3 ಬರುತ್ತಂತೆ. ನಿಜ. ಯಾವ ಕಾಶ್ಮೀರನೂ ಬೇಡ, ಯಾವ ಜಮ್ಮುನೂ ಬೇಡ, ಅಷ್ಟು ಚೆನ್ನಾಗಿದೆ ನೋಡಿ. ಸಿ ವಾವ್, ಸಕ್ಕತ್ತಾಗಿದೆ ಪ್ಲೇಸು. ಕ್ಯೂಟ್. ನಿಜ ಒಂದು ಸ್ವರ್ಗಕ್ಕೆ ಬರೋ ಫೀಲ್ ಆಗ್ತಿದೆ ನೋಡಿ. ನಲ್ಲಿಂದ ನೀರು, ಈ ಕಡೆ ಹಾರ್ಸ್. ಮತ್ತು ಮುಂದೆ ನೋಡ್ತಾ ಇದ್ದಂಗೆ ಕಮಲಾ ಹೂವು, ನನಗೆ ತುಂಬಾ ಇಷ್ಟ ಕಮಲಾ ಹೂವು. ಬಟ್ ನಮ್ಮ ಕಡೆ ಸಿಗೋ ಥರ ಫುಲ್ ಕವರಾಗಿ ಇಲ್ಲ, ಇದು ಅರಳಿತ್ತು ನೀರಲ್ಲೇ, ಪರ್ಪಲ್ ವೈಟ್ ಕಾಂಬಿನೇಷನಲ್ಲಿತ್ತು. ಎಲ್ಲ ಥರ ಇತ್ತು ಫ್ಲವರು, ಬಟ್ ನನಗೆ ಅದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಆಸೆ ಆಯಿತು.
ಕಿತ್ಕೊಳ್ಳೋಣ ಅಂತ ನಮ್ಮ ಡ್ಯಾಡಿ ಮಮ್ಮಿ ಆ ಕಡೆಯಿಂದ ದೂರದಿಂದ ನೋಡಿ ಬೈತಾಯಿದ್ರು, ಏನು ಮಾಡ್ತಾಯಿದ್ದೀರಾ ಬನ್ನಿ ಬನ್ನಿ ಅಂತ. ನಾನು ಒಂದು ಕಡ್ಡಿ ಹಿಡ್ಕೊಂಡು ಅದನ್ನು ಎಳ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಿಜವಾಗ್ಲೂ ನಂಗೆ ಅವತ್ತೇ ಗೊತ್ತಾಗಿದ್ದು ಕಮಲ ಹೂ ಏನು ಸುಮ್ಮನೆ ಅಲ್ಲ, ಅದನ್ನೇ ಅದ್ರ ಹತ್ರನೇ ಹೋಗಿ ಕಿತ್ಬೇಕು, ಆವಾಗಲೇ ಈಸಿ ಅದು. ಅದು ನಾವು ದೂರದಿಂದ ಕಿತ್ತರೆ ಆಗಲ್ಲ, ಏಕೆಂದರೆ ಅದ್ರ ಇದು ಬಂದುಬಿಟ್ಟು ಕೆಳಗಡೆ ಇರುತ್ತಲ್ಲ, ಅದ್ರ ಗ್ರಿಪ್ ಇಟ್ಕೊಳ್ಳೋ ಅಂತಹ ಒಂದು ಇದು, ಅದು ಸಿಕ್ಕಾಪಟ್ಟೆ ಉದ್ದ ಇರುತ್ತೆ. ನಾವು ಏನಂದರೆ ಹತ್ರಿಂದ ಕಿತ್ಕೊಬೇಕು. ಸೊ ಹೆಂಗೋ ಸಾಹಸ ಮಾಡಿ ಅದನ್ನು ಎಳ್ಕೊಂಡು ಕಿತ್ಕೊಂಡೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಸೂಪರಾಗಿದೆ ಅಲ್ಲ ಕಾಂಬಿನೇಷನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಇಟ್ಕೊಂಡು ಫೋಟೋ ಹೊಡ್ಕೊಂಡೆ, ಸೆಲ್ಫೀಸ್ ತಗೊಂಡೆ. ಹೇಗಿದೆ ನೋಡ್ರಿ, ನಾವು ಫಿಲಮಲ್ಲಿ ನೋಡ್ತೀವಿ, ನಾವು ರಿಯಲಾಗಿ ನೋಡ್ತಾ ಇದ್ದೀವಿ ಸೀನು. ನಿಜ ನೀವು ಅಲ್ಲಿ ಹೋದ್ರೇ ಅದ್ರ ಆನಂದ, ಅದ್ರ ಸುಖ ಗೊತ್ತಾಗೋದು. ಸೊ ಸುತ್ತ ಬೋಟಿಂಗ್ ಎಲ್ಲ ಇತ್ತು, ಹಾರ್ಸಿಂಗ್ ರೈಡ್ ಇತ್ತು. ಬಾವ ಬರಲ್ವಂತ, ಬಾವ ಬರಲ್ವಂತ. ಸೊ ಹೋಗೋಣ ಅಂದ್ವಿ. ಅದಾದ್ಮೇಲೆ ಫಸ್ಟ್ ಬೋಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಬೋಟಲ್ಲಿ ಹತ್ತಿದ್ವಿ. ಹತ್ತಾ ಇದ್ದಂಗೆ ಫುಲ್ ಥ್ರಿಲ್ ಆಗೋಯ್ತು. ಹತ್ಬಿಟ್ಟು ಏನೋ ಒಂಥರ ಖುಷಿ, ನೀರು ಮಧ್ಯೆ ಹೋಗ್ತಾ ಇದ್ದೀವಿ ಅಂತ ನಡ್ತಾ ಇದ್ದೀವಲ್ಲ, ಎಲ್ಲ ಕೂತ್ಕೊಂಡ್ವಿ. ನಮ್ಮ ಗ್ಯಾಂಗು ಕೂತ್ಕೊಂಡು ಮುಂದೆ ಮೂವ್ ಆಗ್ತಾಯಿದ್ವು. ನನಗೆ ಫುಲ್ ಖುಷಿ ಆಯಿತು. ಅವ್ರು ಹೇಳಿದರು ಲಾಸ್ಟ್ ಮೂಮೆಂಟ್ವರೆಗೂ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅದಾದಮೇಲೆ ಮಧ್ಯದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ರೌಂಡು ಕೂಡ ಓಡಿಸಿದ್ರು. ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ದಾರ ಕಟ್ಟಿದ್ರು, ಅಲ್ಲೂ ಕೂಡ ಅದಕ್ಕೆ ಏನಂತಾರೋ ಗೊತ್ತಿಲ್ಲ, ಅದು ಕೂಡ ಅಲ್ಲಿ ಇತ್ತು. ಸೊ ತುಂಬಾ ಒಂಥರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ವೆದರು. ಮತ್ತು ಅಲ್ಲಿ ಸೀನ್ರೀಸ್ಗಳು ನಿಜ ಸಿಕ್ಕಾಪಟ್ಟೆ ಇತ್ತು. ನಮಗೆಲ್ಲ ಬೋಟ್ ಹಚ್ಚೋ ಮುಂಚೆ ಈ ಥರ ಸೇಫ್ ಕೋಟ್ಗಳನ್ನ ಹಾಕಿಬಿಟ್ಟು ನಮ್ಮನ್ನ ಕೂರಿಸಿದ್ರು. ತುಂಬಾ ಆಳ ಇದೆ ಅಂತೆ, ಅದೆಷ್ಟೋ ಆಳ ಇದೆ ಅಂತ ಹೇಳಿದ್ರು. ನಾನು ತುಂಬ ದಿವಸದ ಮೇಲೆ ವಿಡಿಯೋ ಮಾಡೋದ್ರಿಂದ ನನಗೆ ನಿಜ ಮರ್ತೋಗಿದೆ ಅವ್ರು ಎಷ್ಟು ಹೇಳಿದ್ರು ಅಂತ. ಇದಾದ್ಮೇಲೆ ನೋಡಿ ಸೆಂಟ್ರ್ ಆಫ್ ದ ಲೇಕಲ್ಲಿ ಮಧ್ಯ ರೌಂಡ್ ಓಡಿಸ್ತಾ ಇದ್ದಾರೆ. ಇದೊಂಥರ ಥ್ರಿಲ್ಲಾಗಿತ್ತು, ಸೂಪರಾಗಿತ್ತು ನಿಜ. ಅಲ್ಲಿಂದ ಗಾಳಿ ಎಷ್ಟು ತಣ್ಣಗಿತ್ತು ಅಂದರೆ ಒಂಥರ ಕೂಲ್, ಎ ಸಿ ಆನ್ ಮಾಡಿದಾಗ ಹೇಗಿರುತ್ತೋ ಆ ಥರ ನ್ಯಾಚುರಲ್ ಆಗೇ ಇತ್ತು. ನೋಡ್ತಾ ಇಲ್ಲ ನಿಮಗೆ ಎಷ್ಟು ಬಿಸಿಲಿದೆ ಕಾಣಿಸ್ತಾ ಇದೆ ಅನಿಸುತ್ತೆ, ಬಟ್ ಆ ಬಿಸಿಲು ನಿಜವಾಗ್ಲೂ ನಮ್ಗೆ ತಾಗ್ತಾ ಇರಲಿಲ್ಲ, ಅಷ್ಟು ಕೂಲಾಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ಸೂಪರಾಗಿದೆ ಅಲ್ಲ. ಇದೆಯಾ ಕೇಳು, ಏನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಯಿತು ಅಂತ ಬೋಟಿಂಗ್ ಎಲ್ಲ ಮುಗೀತು. ಇದಾದಮೇಲೆ ಮಕ್ಕಳೆಲ್ಲ ಹಾರ್ಸ್ ರೈಡಿಂಗ್ ಹೋಗೋಣ ಅಂತ ಹೇಳಿದ್ರು. ಸೊ ಹಾರ್ಸ್ ರೈಡಿಂಗು ಒಬ್ಬೊಬ್ಬರೇ ಹೋದರು, ನಿಧಾನವಾಗಿ ಹೋದರು. ನೋಡ್ತಾ ಇದ್ದೀರಲ್ಲ, ಒಬ್ಬ ಹೋದ, ಒಬ್ಬ ಬಂದ. ಇದಾದ್ಮೇಲೆ ನನ್ನ ಚಿಕ್ಕ ಮಗ ಹೋದ. ಅವ್ರಿಗೇನೋ ಒಂಥರ ಖುಷಿ, ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದಂಗೆ ಎಲ್ಲೋ ನನ್ನ ಕುದುರೆ ಮೇಲೆ ಏನೋ ಒಂದು ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗೋ ಥರ ಮಕ್ಕಳು ಫೀಲ್ ಆಗುತ್ತೆ. ನನಗೂ ಆಸೆ ಆಗ್ತಾಯಿತ್ತು, ಬಟ್ ಭಯ ಆಗುತ್ತೆ ಅಂತ ಹೋಗಿಲ್ಲ. ಬಟ್ ನನ್ನ ದೊಡ್ಡ ಮಗ ಹೋದ. ಅವನು ಕುದುರೆ ಥರನೇ ಉದ್ದ ಇದ್ದಾನೆ, ಕುದುರೆಗಿಂತ ಹೈಟೇ ಇದ್ದಾನೆ ಅನ್ಸುತ್ತೆ ಅವನು ಹೋದ. ಏನೋ ಹೀರೋ ಫೀಲ್ ಆಗ್ತಾಯಿತ್ತು ಅವ್ರಿಗೆ ಒಂಥರ ಹೋಗ್ತಾ ಇದ್ದಂಗೆ. ಸೊ ನೀವು ನಂಬ್ತಿರೋಲ್ಲ, ಬರ್ರಿ ಎಷ್ಟು ಇಲ್ಲಿಂದ ಕಾರ್ನರ್ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಹೋಗಿ ಬರೋಕ್ಕೆ 100 ರೂಪೀಸ್ ತೊಗೊಂಡ್ರು. ಎಷ್ಟು ಲಾಭ ಇದೆ ನೋಡಿ ಅವ್ರಿಗೆ. ಟೂರಿಸ್ಟ್ಗಳಂದರೆ ಏನು ಕಮ್ಮಿ ಇಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಮಾತ್ರ. ಸೊ ಒಬ್ಬರೊಬ್ಬರೇ ಆ ಮೂಲೆವರೆಗೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋದರು. ಬಟ್ ಆ ವೆದರಲ್ಲಿ ಆ ಕುದುರೆ ಮೇಲೆ ಹೋಗ್ತಾಯಿದ್ರೆ ಏನೋ ಒಂಥರ ಫೀಲು, ಒಂಥರ ಜೋಶ್ ಇರುತ್ತೆ, ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ ಅಂತ. ಆಮೇಲೆ ನಮ್ಮ ಮೇಡಮ್ ಅವ್ರು ಬಂದರು. ಅಯ್ಯೋ ಅವ್ರು ಹತ್ತಕ್ಕೆ ಒಂಥರ ಕಷ್ಟ, ಒಂಥರ ಫೀಲು, ಏನೋ ಒಂಥರ ಅವಳ ಫೇಸ್ ನೋಡಿ ಹೆಂಗೆ ಭಯ ಪಡ್ತಾಯಿದ್ಲು. ಶಿ ಈಸ್ ವೆರಿ ಏನಂತಾರೆ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ಸೊ ಅವಳನ್ನು ಕೂರಿಸ್ಬಿಟ್ಟು ಲಾಸ್ಟಲ್ಲಿ ಹೋಗಲ್ಲ ಅಂತ ಇದ್ಲು, ಅವಳನ್ನು ಕೂರಿಸ್ಬಿಟ್ಟು ಹೋದ್ವಿ. ನಮ್ಮ ಅಕ್ಕ ಇಲ್ಲ, ಅಕ್ಕ ಮಗಳು ಬಿದ್ದೋಗ್ತಾಳೆ ಅಂತ ಹಿಂದೆನೇ ಒಂಚೂರು ಹೋದ್ಲು ಹಿಂದೆನೇ. ಆಮೇಲೆ ಸುಮ್ಮನೆ ಆದ್ಲು. ನಿಜವಲ್ಲ ಕುದುರೆ ಬಾಲ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಎಷ್ಟು ದಪ್ಪ ಇದು ಗೊತ್ತಾ, ಅದು ಟೊಯ್ ಅಂತ ಅಳ್ಳಾಡಿಸ್ತಾನೆ ಇತ್ತು. ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ಅದು ಬ್ಲ್ಯಾಕು ಆ್ಯಂಡ್ ವೈಟು ಆ್ಯಂಡ್ ಬ್ರೌನು 3 ಕುದುರೆ ಇತ್ತು. ಆಯಿತು ಅಂತ ಮಕ್ಕಳೆಲ್ಲ ಮುಗಿಸ್ಕೊಂಡು ಬಂದು, ಇದಾದಮೇಲೆ ನಾವು ಲೇಕ್ ಹತ್ರ ಎಲ್ಲ ಸೆಲ್ಫಿ ತೊಗೊಂಡು ಫೋಟೋ ತೊಗೊಂಡು ಮುಗಿಸ್ತಾ ಇದು ನೋಡ್ತಾ ಇದ್ರಲ್ಲ, ಕಮಲಿ ಸೀರಿಯಲ್ನ ಶೂಟಿಂಗ್ ಸ್ಪಾಟ್ ಅಂತ ಇದು. ಆ ಹಳ್ಳಿಲೇ ಶೂಟಿಂಗ್ ಮಾಡಿದ್ದು ಅಂತ ನಮ್ಮ ಅಮ್ಮ ಹೇಳ್ತಾಯಿದ್ರು. ಇದಕ್ಕೆ ಹೋಗಿ ಅಂತ ಇದಕ್ಕೂ ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದುಬಿಟ್ವಿ ನಾವು.
ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಒಂದು ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ನಾವು ಈ ಥರ ವ್ಯೂ ಫೋಟೋಸ್ ತೊಗೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅದು ಹೇಳಿದ್ನಲ್ಲ ಪ್ಲೇಸ್ ಅಲ್ಲಿ ಹೋಗಿ ನೋಡಿದ್ರೇ ಅದು ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಆನ್ ದ ವೇ ಹೋಗ್ತಾ ಒಂದು ಚರ್ಚ್ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಚರ್ಚು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅಂದರೆ ನಾವು ಹೋಗಿ ಒಂದು ಸ್ವಲ್ಪ ದಿವಸಲೇ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ. ತುಂಬಾ ಎಲ್ಲ ಕ್ಲೀನೆಸ್ ಆಗಿತ್ತು. ಬಟ್ ಏನೋ ಒಂಥರ ಪೀಸ್ನೆಸ್ಸು. ನಾವು ಹೇಗೆ ನಮ್ಮ ಹಿಂದೂ ದೇವಾಲಯಕ್ಕೆ ಹೋಗಿ ಹೇಗೆ ಪೀಸ್ಫುಲ್ಲಾಗಿ ಒಂದು ಇದಿರುತ್ತೋ ಹಾಗೆ ಚರ್ಚಲ್ಲೂ ಕೂಡ ಏನೋ ಒಂಥರ ಅಲ್ಲಿ ಒಂದು ದೇವರ ಕೃಪೆ ಇರುತ್ತೆ, ಒಂದು ಆಶೀರ್ವಾದ ಇರುತ್ತೆ ಅನ್ನೋ ಒಂದು ಇದಿತ್ತು. ಸೊ ಅಲ್ಲೂ ವಿಸಿಟ್ ಕೊಟ್ಟು ನಮಸ್ಕಾರ ಕೊಟ್ಟು ಹೋದ್ವಿ. ಮುಂದೆನೇ ಹೋಗ್ತಾ ಇದು ಒಂದು ಬೀಚು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ದೂರದಿಂದ ಒಳ್ಳೆ ನಿಜ ಕೊಚ್ಚಮೋರಿ ಥರ ಕಾಣಿಸ್ತು. ಬಟ್ ಅಕ್ಕ ಇಟ್ಕೊಂಡು ಇಲ್ಲ ತುಂಬಾ ಚೆನ್ನಾಗಿದೆ ಹೋಗಬೇಕು ಅಂತ. ಯಾಕಂದರೆ ಅಲ್ಲಿ ಕಪ್ಪು ಮಣ್ಣು ಇರೋದ್ರಿಂದ ದೂರದಿಂದ ನೋಡೋರ್ಗೆ ಹಂಗೆ ಕಾಣುತ್ತೆ. ಬಟ್ ನಿಜವಾಗ್ಲೂ ಎಷ್ಟು ಪ್ಯೂರಿಟಿ ಇತ್ತು ಅಂದರೆ ನೀರು ನೀವೇ ನೋಡ್ತಾ ಇರ್ಬೋದು. ಆ ಕಪ್ಪು ಕೆಳಗಡೆ ಇರೋ ಮಣ್ಣು ಕೂಡ ಕಾಣಿಸ್ತಾ ಇತ್ತು. ಸೊ ಅಲ್ಲೊಂದು ಫೋಟೋ ಹೊಡ್ಕೊಂಡ್ವಿ, ಸೆಲ್ಫಿ ತೊಗೊಂಡ್ವಿ. ಮತ್ತು ನಮ್ಮ ಕಾಲು ಅಲ್ಲಿ ಇಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಒಂಥರ ಏನೋ ನೀರು ಬೀಳ್ತಾ ಇದ್ದಂಗೆ ನಾವು ಒಂಥರ ವೈಟ್ ಆಗಲ್ವ, ಆ ರೇಂಜಲ್ಲಿ ಫೀಲ್ ಆಗ್ತಾಯಿತ್ತು. ನನ್ನ ಹಾಡು ಕೇಳಿ. ಗಾನ ಕೋಗಿಲೆ ನಾನು. ಸೊ ನಿಮಗೂ ಈ ಥರ್ಡೇ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂದ್ಕೊತೀನಿ. ಎಲ್ಲರೂ ನನ್ನ ವಿಡಿಯೋ ನೋಡೋಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ, ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಾನು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಂಕರೇಜ್ ಮೀ, ಸಪೋರ್ಟ್ ಮೀ, ಫಾಲೋ ಮೀ, ಶೇರ್ ಮೀ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತೀನಿ. ಸೊ ಲೆಟ್ಸ್ another video. Bye bye.